ಗೆಜ್ಜೆ ನಿಮ್ದು ತಾನೆ? ಎಸ್ ಇವರ್ ಎಸ್ ಕರೆಕ್ಟ್. ಹೌದು, ನನ್ ಗೆಜ್ಜೆ ನಿಮ್ ಕೈಯಲ್ಲಿ ಹೇಗ್ ಬಿತ್ತು? ಹಾಗೆ ದಾರಿಯಲ್ಲಿ ಸುತ್ತಾಡಿಕೊಂಡು ಬರ್ತಾ ಇದ್ದೆ. ದಾರಿಯಲ್ಲಿ ಬಿದ್ದಿತ್ತು. ತೆಗೆದುಕೊಂಡು ಮುಂದೆ ನೋಡಿದಾಗ ನೀವು ಕಂಡಿದ್ದೀರಿ. ಅದಕ್ಕಾಗಿ ನಿಮ್ಮ ಕೈಗೆ ಕೊಟ್ಟೆ. ಹೌದು, ನಾವು ನಿಮ್ಮನ್ನ ಎಲ್ಲ ನೋಡಲಾಗಿದೆಯಲ್ಲ. ಹೌದು, ನೀವು ಸಾಗರ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್. ನಿಮ್ಮ ಹೆಸರು ಏನಂತ ಕೇಳಬಹುದಾ? ನಾನು ಇಲ್ಲಿ ಟೆನ್ಷನ್ ಅಂತ. ನಿಮ್ಗೆ ನೆನಪಿಲ್ವಾ? ನಾವಿಬ್ರು ಇಲ್ಲ ಸಂಚರ, ಇನ್ನೂ ಮರೆತಿಲ್ಲ. ಇನ್ನು ನಿಮ್ಮನ್ನ ನೋಡಿದ್ರೆ ಆ ಚಿತ್ರನಟಿ ರಚಿತಾ ಹಾಗೆ ಕಾಣಿಸ್ತಾ ಇದ್ದೀರಾ? ನೀವು ಕೂಡ ಆ ಚಿತ್ರದ ದರ್ಶನ ಕಾಣ್ತಾ ಇದ್ದೀರಾ? ನಾವು ಹಿಂದೆ ಹಾಡಿದ ಹಾಡನ್ನು ಇವತ್ತು ನನ್ನ ನಿನ್ನ ಭೇಟಿ ಪ್ರಥಮವಾದಲ್ವಾ? ಇವತ್ತು ಹಾಡಿದ್ರೆ ಆಯ್ತು, ಹಾಡಲ್ವಾ? ಬೇಡ ಸಂಚರ, ಮೊದಲೇ ಕುರುಡು ಸಮಾಜ. ಯಾರಾದರೂ ನೋಡಿದರೆ ತಪ್ಪು ತಿಳಿದುಕೊಳ್ಳಬಹುದು. ತಪ್ಪು ತಿಳ್ಕೊಳ್ಳೋಕೆ ನಾವೇನು ಪ್ರೇಮಿಗಳಲ್ಲ ನೋಡಿ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಆಗ್ಲಿ ಫ್ರೆಂಡ್ಸ್, ಈ ತಂಪಾದ ಗಾಳಿಯಲ್ಲಿ ಇಂಪಾಗಿ ಸೂಸಿ ಬರಲಿ ಅಂದರೆ ಮಾಡಿದ
ನನ್ನ ಮನಸ್ಸು ಸಂತೋಷವಾಯ್ತು. ನಾನಿನ್ನು ಹೊರಡ್ತೀನಿ. ನಿತ್ಕೋ ಸಂಚಲ, ನೀನು ಮನೆಗೆ ಹೋಗುವ ಮುಂಚೆ ನನ್ನ ಅಂತರಾಳದಲ್ಲಿ ಮೂಡಿದ ಭಾವನೆಗಳನ್ನು ನಿನ್ನೊಂದಿಗೆ ಹಂಚಿಕೊಂಡು ನಿನ್ನ ಹೃದಯದಲ್ಲಿ ವಾಸ ಮಾಡಬೇಕೆಂಬುದು ನನ್ನ ಆಸೆ. ಸಾಗರ್, ಅಂದ್ರೆ ನಿನ್ನ ಮಾತಿನ ಅರ್ಥ? ಸಂಚಲ, ಅಂದು ಹೈಸ್ಕೂಲಿನಲ್ಲಿ ನಿನ್ನ ಮೇಲಿಟ್ಟ ಪ್ರೀತಿ ಇನ್ನೂ ಮರೆತಿಲ್ಲ. ಮರೆಯಬೇಕೆಂದರೆ ಮನಸ್ಸೇ ಬರ್ತಿಲ್ಲ. ಅದಕ್ಕಾಗಿ ನಿಮ್ಮನ್ನ ಮದುವೆ ಮಾಡಿಕೊಳ್ಳಬೇಕೆಂಬುದೇ ನನ್ನ ಆಸೆ. ಸಾಗರ್, ಬಾಯಿ ಬಿಗಿ ಹಿಡಿದು ಮಾತನಾಡು. ಅಂದು ನಾನು ನಿನ್ನ ಮಾಡಿಲ್ಲ, ಬರೀ ಫ್ರೆಂಡ್ ಅಂತ ತಿಳ್ಕೊಂಡಿದ್ದೆ ಅಷ್ಟೇ. ನೋಡು, ಅಂದು ನೀನು ನನ್ನ ಕೇಳಿದ್ರೆ ಅಂದು ನಾನು ಹೇಳ್ಬಿಡ್ತಾ ಇದ್ದಲ್ಲ, ನೀನು ನನಗೆ ಇಷ್ಟ ಇಲ್ಲ ಅಂತ. ಸಂಚಲ, ಈ ಬಡವನ ಪ್ರೀತಿ ನಿಮಗೆ ಇಷ್ಟ ಇಲ್ಲವೇ? ಖಂಡಿತ ಇಲ್ಲ ಸಾಗರ್. ನೋಡು, ನಾನು ಶ್ರೀಮಂತಿಗೆ ಕಾರಿನಲ್ಲಿ ಓಡಾಡೋಳು, ನೀನು ಬರೀ ಕಾರಿನಲ್ಲಿ ನಡೆದಾಡುವ ಗಂಡು. ನಿನಗೂ ನನಗೂ ಎಲ್ಲಿ ಅಂತರ? ನೋ, ನನಗೆ ಇಷ್ಟ ಇಲ್ಲ. ಸಂಚನ, ನಾನು ಬಡವ ಇರಬಹುದು ನಿಜ, ನನ್ನಲ್ಲಿ ಹೃದಯವಂತಿಕೆ ಇದೆ. ನೋ, ನನಗದೆಲ್ಲ ಬೇಕಾಗಿಲ್ಲ. ನನ್ ಹೋಗು ಎಣ್ಣೆ ಹೋಗು, ಸಿರಿತನದ ಸೋಗಿನಲ್ಲಿ ಸಂಚರಿಸುವ ಎಣ್ಣೆ. ನಿನಗೇನು ಗೊತ್ತು ಪ್ರೀತಿ ಪ್ರೇಮದ ಅರ್ಥ? ನಿನ್ನ ಸಿರಿತನದ ಸಂಪತ್ತಿಗೆ ಸವಾಲು ಹಾಕಿ ನಿನಗೆ ತಕ್ಕ ಪಾಠ ಕಲಿಸಿ